26 BH ಅಲ್ಲ BH ಅಂತ ಇರುತ್ತೆ. ಈ ನಮ್ದೆಲ್ಲ ಕೆ ಇರುತ್ತೆ, ಅವ್ರದೆಲ್ಲ BH ಇರುತ್ತೆ. ಏನು ಹೇಳು? ಏನು ಗೊತ್ತಾಗಿಲ್ಲ. 26 ಬಂದು ಅದು BH ಬಂದು ಭಾರತ್ ಇದು ರಿಜಿಸ್ಟ್ರೇಷನ್ ಆಲ್ ಓವರ್ ಇಂಡಿಯಾ ರಿಜಿಸ್ಟ್ರೇಷನ್. ಅವ್ರು ಕಡಿಮೆ ಅಂತ ಇದೆ ಅವಳು. ರಾಮಾಚಾರಿ, ನೀನು ಡ್ಯಾನ್ಸ್ ಆಡಿ ನಾನು ನೋಡೇ ಇಲ್ಲ. ಡ್ಯಾನ್ಸ್ ತೋರಿಸು. ಹ್ಞೂ, ಅಲ್ಲಿ ಮೇಲೆ ತಾನೆ. ಎಲ್ಲ ಹೋಗ್ತಿದ್ದೆ ನೀನು? ಆ ಟೈಮ್ ಬರ್ದೆ ಕನಸು. ಎಂಟು ಜನ. ಫಸ್ಟ್ 8 ಜನ ಯಾರು ಅದನ್ನ ಹೇಳು. ನಾನು, ನೀನು, ಲೋಕಿ 3, ಮಾದೇವ 4, ಮೂಡ್ಮಧು 5, ಉತ್ತಮ್ 6, ಪಚ್ಚಿ 7, ಶರತ್ತ 8, ಉದಯ್ ಇದನ್ನಪ್ಪ ಒಂದ್ಸತಿ ಎಲ್ಟಿ ಬಂದ 9 ಜನ. ಮಾರ್ಕಿ 10 ಜನ. ಪುನೀತ್ ತರುಣ, ಅವ್ನ ಫ್ರೆಂಡ್ ತರುಣ್. ಓಕೆ, 12 ಜನ ಆಯ್ತಾ. ಬೆಳ್ಳಗಿದಾನೆ ಅವನೊಬ್ಬ. 13 ಬೆಳ್ಳಗಿರೋನು 13. ಹಾಂ ಗೊತ್ತಾಯ್ತು. ಅವನು 13 ಜನ. 13 ಆಗೋಯ್ತು. ಬೆಳ್ಳಗಿರೋನ್ ಬೇಡ. ಇವಾಗ 13 ಜನ ಒಬ್ಬೊಬ್ರದ್ದು ರೀಸನ್ ಹೇಳ್ತೀನಿ. ಈಗ ನಾನು ಓಕೆ, ನೀನು ಓಕೆ, ಲೋಕಿನು ಸಮ್ಟೈಮ್ಸ್ ಓಕೆ, ಅವನು ಸಮ್ಟೈಮ್ಸ್ ಓಕೆ, ಅವನು ಅಷ್ಟೇ. ಓಕೆ, ನಾ 3 ಜನ ಆಯ್ತು ಅಂತ ಅನ್ಕೋ. ಸೊ ಈಗ 4ನೇವನು ಉತ್ತಮ್. ಅವನು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾನೆ. ಗೋಕರ್ಣ ಅಂದ್ರೆ ನಮ್ಮನೆ ತಣ್ಣೆ ನೀರಿದೆ ಅಂತ. ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದೀವಿ ಕಣ ಅವನು. ಬೆಂಗಳೂರು ಯೂನಿವರ್ಸಿಟಿಲಿ ಮರ ಇದೆ ಅಂತ ನಾನು. ಅವನು ಮೂಡ್ಮಧು ನಮ್ಮ ಮನೆಗೆ ಎಂಟ್ರು ಬಂದವ್ರೆ. ಫಸ್ಟ್ ಆಫ್ ಆಲ್ ಫೋನ್ ತೆಗಿಯಲ್ಲ ಅವನು. ತೆಗೆದ್ರು ನಮ್ಮ ಮನೆ ನೆಂಟ್ರು ಬರ್ತಾರೆ, ಅವ್ರಿಗೆ ಊಟ ಬಡಿಸ್ಬೇಕು. ಏನು ಈ ವಾರ ಮಾಗಡಿಗೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಅದು ಅಲ್ಲ, ಅದು ಬಿಡು. ಇನ್ನೊಂದು ಹೇಳಿದ್ನಲ್ಲ, ಏನೋ 1 ವಾರದ ಮುಂಚೆನೆ ಹೇಳಿದ್ದ, ನಂಗೆ ಹುಷಾರಿಲ್ಲ ನೆಕ್ಸ್ಟ್ ವಾರ. ಅವನು 1 ವಾರದಿಂದನೇ ನಂಗೆ ಹುಷಾರಿಲ್ಲ ಕೊಡು ಅಂತ ಅವ್ನು ಹೇಳಿದ್ದ. ಅವನು ನೆಕ್ಸ್ಟ್ ಯಾರು? ಪ್ರಶಾಂತ್. ಅವನು ಲೋಕಿ ಎಲ್ಲ ಒಂದೇ ಕ್ಯಾಟಗರಿ. ಅವ್ರು ಮ್ಯಾರಿಡ್ ಪರ್ಸನ್, ನಾವೇನು ಮಾತಾಡೋಕ್ಕಾಗಲ್ಲ. ಹಾಂ ಆಯಿತು, ಪ್ರಶಾಂತ್ ಆಯಿತು. ಇನ್ನೊಬ್ಬ ಯಾರು? ಮಾದೇವ. ಅವನು ಒಂದು ಸೈಕ್. ಅವನು ಮಗ ಎಲ್ಲಿದ್ಯಾ ಅಂದ್ರೆ, ಮಗ ದೇವನಹಳ್ಳಿಗೆ ಬಂದೆ ಕೊಡೋ ಅಂತ ನಾನು. ಅವನದು ಇನ್ನು ಏನೋ ಶರತ್ತ. ಟ್ರಿಪ್ಗೆ ಸರಿ ಕಣೋ, ನೈಟ್ ಹೇಳ್ತೀನಿ ಅಂತಾನೆ. ಅದು ಯಾವ ನೈಟ್ ಅಂತೆಲ್ಲ ಕೇಳಬಾರ್ದು. ನೈಟ್ ಹೇಳ್ತಾನೆ ಅವನು, ಯಾವುದೋ ಒಂದು ನೈಟ್ ಹೇಳ್ತಾನೆ ಅವನು. ಪುನೀತ್ ಅಣ್ಣ, ಅಯ್ಯೋ ಮುಂಚೆನೇ ಹೇಳ್ಬೇಕಿತ್ತಲ್ಲ ಅಣ್ಣ, ಒಂದು ವಾರ ಮುಂಚೆ ಹೇಳ್ಬೇಕು ಅಂತ. ಅವನ ಜೊತೆಗೆ ಅವರು ಪುನೀತ್ ಬಂದಿದ್ದ, ನಾನು ಬರಲ್ಲ ಅಂತ ಅವ್ರು ಹೇಳ್ತಾರೆ. ಮಾರ್ಕಿ ಏನ್ ಮಾಮ್ ಅಂತ ಅವನು. ಅಲ್ಲ ಬೇಡ ಅದು ಯಾಕೋ ಅದು ದೋಸೆ ಸಿಗುತ್ತಾ? ಇಲ್ಲ ಅವನು ಉದಯ್. ಅವ್ನು ಇನ್ನೊಂಥರ ಪ್ಯಾರಾನಾರ್ಮಲ್ ಉದಯ್. ಓ ಮಚ್ಚ ಯಾಕ್ರೋ ನಡೀರೋ ಅಂತ ಅವನು. ಎಲ್ಲ ಹಿಡ್ಕೊಂಡು ನೀನು ಟ್ರಿಪ್ಗೆ 13 ಜನ ಅದು ಪ್ಲಾನ್ ಆಗ್ತದ್ಯಾ? ಅಲ್ಲೊಟ್ಟಿದ್ದಲ್ಲ ಫಸ್ಟ್. ಸುಮ್ಮನೆ ಅದೇನಿದೆ ಅಲ್ಲಿದೆಯೋ ಏನಿದೆ ಓದೋ ಅಷ್ಟೇ ಕೊಂಡು. ಅದೇ ಸೇಮೇ ಹೇಳು. ಮಧುರಡೆ ಸ್ಪೆಷಲ್ ಒಂದು, ಆಮೇಲೆ 3 ಕಾಫಿ ಮತ್ತೆ 1 ಕಾಫಿ. ಅದೇ ಅಲ್ಲಿ ಹೇಳಿದ್ದೆ, ಅದೇ ಹೇಳು. ಮಧುರಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು ತಿಂದು ನೋಡಿ ಹೇಳ್ತೀವಿ. ಬ್ಯಾಂಗ್ಳೂರಿಂದ ಇಷ್ಟು ದೂರ ಬಂದು ತಿಂದಿದ್ದು ವರ್ತಾ ಇಲ್ವಾ ಅಂತ ಹೇಳ್ಬಿಟ್ಟು, ಯಾಕೋ ಏನು ಮಾಡ್ತಿದ್ಯೋ, ವರ್ತಾ ಇಲ್ವಾ ಅಂತ ಹೇಳ್ತೀವಿ. ಲಾಗೇ ಮಾಡ್ತಾ ಇದ್ದೀನಿ.
ಹೌದು ದಪ್ಪ ಇದ್ದಿಲ್ಲ. ವಿತ್ ಚಟ್ನಿಲಿ ಒಂದು ಡಿಪ್ ಮಾಡಿಕೊಂಡು ಒಂದು ವಾವ್ ಇರಲಿಲ್ಲ, ದಪ್ಪ ಇರಲಿಲ್ಲ, ಅದು ದಪ್ಪ ಇರಲಿಲ್ಲ. ಚಟ್ನಿ ಮಾಡ್ತಿಲ್ಲ ಹೇಗಿದೆ ಸುಮ್ಮನೆ ತುಸಿರೋತಿ ಒಳಗೆ ಅನ್ನೋಣ ಏನು ಸೀರೆ ಒಳಗಡೆ ಎಲ್ಲ ಅನ್ನೋ ಥರ ಐತೆ ಬೆಳ್ಕೊಳ್ದೆ. ಬೆಂಗಳೂರಿಂದ ಯಾರಾದ್ರು ಬರ್ತಿದಾರ ಅಂದ್ರೆ ಕೆಂಗೇರಿಗೆ ಹೋಗಿ ಏನದು ಚಂದ್ರು ಮದ್ದೂರಡೆ ಅಂತ ಗೂಗಲ್ ಹಾಕಿ ಕೆಂಗೇರಿಯಲ್ಲಿ ಸಿಗುತ್ತೆ, ಅಲ್ಲೇ ತಿನ್ಕೊಳ್ಳಿ ಸಾಕು. ಇದಕ್ಕೆ ಅಂತ ಬರಕ್ ಹೋಗ್ಬೇಡಿ, ಈ ಕಡೆ ಬಂದಾಗ ಬೇಕಾದ್ರೆ ಹೋಗ್ತೀನಿ ಅಷ್ಟೇ. ನಮ್ಮಂತವ್ರು ಇದ್ರು ಚಟ್ನಿ ಮಾಡೋದು ಶಿಶು ಇಲ್ಲ ಯಾಕೆ ಉಪ್ಪಿನಕಾಯಿ ಪ್ಯಾಕೆಟ್ ನಿನ್ನ ಸ್ಟೋರಿ ಕಾಣ್ಬಾರ್ದು ನೋಡಿ. ಕೊಡಿ ಅಂತ ಕೊಡಿ. ಮದ್ದೂರು ಒಳಗೆ ತಿನ್ನ ಬಿಟ್ಬಿಟ್ಟು ಗೋಬಿ ತಿಂದ ಇದೆಯಲ್ಲ. ಟಿಶ್ಯೂ ಬೇಕು, ಟಿಶ್ಯೂ ಕೇಳೋರ ಹತ್ರ ಟಿಶ್ಯೂ ಇದೆಯಾ? ಟಿಶ್ಯೂ ಇದಕ್ಕೋಸ್ಕರ ಕೈ ತೊಳೆಯೋಕ್ಕೋಸ್ಕರ ಹೋಗಕ್ಕಾಗಲ್ವಲ್ಲ? ಮೂರು ಜನ ಮೂರೇ ಕೊಟ್ಬಿಡಕ್ಕೆ. ಎಲ್ಲ ರೆಸ್ಟೋರೆಂಟಲ್ಲಿ ಎತ್ತಿಟ್ಟಿರ್ತಾರೆ ಟಿಶ್ಯೂನ. ಎಷ್ಟು ಬೇಕು? 3 ಟಿಶ್ಯೂಗೆ ಲಾಸಲ್ಲಿ ನಡೀತಿದ್ಯಾ? ಎಲ್ಲ ರೆಸ್ಟೋರೆಂಟಲ್ಲೂ ಟಿಶ್ಯೂ ಎಷ್ಟು ಬೇಕೋ ಅಷ್ಟು ಇಟ್ಟಿರ್ತಾರೆ. ಟಿಶ್ಯೂ ಕೇಳಲಿಕ್ಕೆ 3 ಟಿಶ್ಯೂ ಕೊಟ್ಟವ್ರೆ. ಸುಮ್ಮನೆ ಯಾರಿಗಾರು ಮಿಸ್ ಕಾಲ್ ಕೊಡ್ತಾನೆ, ಅವ್ರು ವಾಪಸ್ ಕಾಲ್ ಮಾಡ್ತಾರೆ. ಏನೋ ಎಲ್ಲಿದೆಯೋ ಎಲ್ಲೋಕೇನೆ ಎಲ್ಲಿದ್ದೀನಿ ಗೊತ್ತಾ? ಮದ್ದೂರು ಟಿಫರೀಸ್ ಬೇಕು ಅಂತ ಎಲ್ರಿಗೂ ಮಿಸ್ ಕಾಲ್ ಕೊಡ್ಕೊಂಬರ್ತಾನಲ್ಲ ಈನಿಗೆ. ಯಾಕೆ ಎಲ್ಲಿದೆಯೋ ಅಂದ್ರೆ ಮದ್ದೂರು ಟಿಫರೀಸ್ ಬೇಡ ಅಂತ ಹೋಗ್ತಾನೆ. ನೋಡ್ಲಿ ₹400 3 ವಡೆಗೆ. 3 ವಡೆ 3 ಕಾಫಿ 1 ಗೋಬಿನೇ ₹190. ಗೋಬಿನೇ ಜಾಸ್ತಿ. 3 ವಡೆ ₹38 ಸರ್ವಿಸು. ₹20 ಗೋಬಿ ಸಿಕ್ಕಿರೋದು ಕಣ ಅಲ್ಲಿ. ಗೋಬಿ ಮಂಚೂರಿಯನ್ ಅಂತ ಬಂದು ಕೇಳ್ತಾನೆ. ತಿನ್ನಕ್ಕೆ ಬಂದಿದ್ದು ವಡೆನಾ? ಅವನೇ ಹೇಳಿದಪ್ಪ ಗೋಬಿ ಇದ್ರೆ ಬರೋದು ಅಡೆ ಬರೋದ ಹಂಗ. ಇನ್ಯಾರು ಬೇಕಂದ್ರೆ ಏನಾದ್ರು ಬೇರೆ ಹೇಳಿದ್ರೆ ದೋಸೆ ಅಂತ ಗೋಬಿ ಏನೋ ಹೇಳ್ತಾನ ಅವನು. ದೋಸೆ ಏನ್ತಿಗೆ ಎಲ್ಲ ಕಡೆ ತಿನ್ಬೇಕು. ನಾನು 2 ಸಾರಿ ತಿಂಡಿ ತಗೊಂಡ್ಬಿಟ್ಟಾರೆ ದೋಸೆನೇ ತಗೊಳ್ಳೋದು. ಇವಾಗ ನಾವು ಲಂಚ್ಗೆ ಬಂದಿದ್ದೀವಾ, ಮತ್ತು ಈವ್ನಿಂಗ್ ಟೈಮು 6 ಗಂಟೆ. ಸ್ನ್ಯಾಕ್ಸು ಮತ್ತೆ ನೋಡು ನಿಯರ್ ಬೈ ಪ್ಲೇಸ್ ಏನಿದೆ ಅಂತ. ಫಾಲ್ಸ್ ಇದೆ ನೋಡಿ ಅದ್ರ. ಅದೇ ವಾಶ್ರೂಮ್ ಏನು ಈ ಜಂಬಾಗಿ ರೆಕಾರ್ಡ್ ಆಗ್ತದೆ. ರೆಕಾರ್ಡ್ ಆಗಿ ಬಿಡ ಏನು ಸಮಾಚಾರ ಕೂತ್ಕೊಂಡೆ ನೆಕ್ಸ್ಟ್ ಇರಲಿ. ಈಗ ಇದರಲ್ಲಿ ಟಿಶ್ಯೂ ಕೇಳೋದಕ್ಕೆ 3 ಟಿಶ್ಯೂ ಕೊಟ್ಟನಲ್ಲ, ಅದೇ ನನಗೆ ನಿನ್ಗದು. ನಾನು ಹೇಳ್ದೆ ಅವ್ನು ಕಾರ್ ತಗೊಂಡೇ ಬಂದ್ಬಿಡ್ತಾನೆ ಅಂತ ನಂಗೆ ಹೆಂಗ್ ಗೊತ್ತಿತ್ತು? ಜಮ್ಮು ಕಾಶ್ಮೀರ ಅಂತೀನಿ ನಾನು. ಕಾಶ್ಮೀರ್ಗೆ ಹೋಗಿ ಮ್ಯಾಗಿ ತಿನ್ಕೊಂಬರೋಣ.
ಅಲ್ಲೇನು ಈರುಳ್ಳಿ ಅಂತ ತಿಂತದೆಯಾ ನೋಡಿ. ಅಲ್ಲ ಅಲ್ಲ ಇದ್ ಮಾಡ್ತೇವೆ ನಾವು ತೆಗಿಬೇಕು. ಏನು ಪಾರ್ಕಿಂಗ್ ಇಲ್ವಾ ಏನು? ಇದು ನಂದು ನಂಗೆ ಓಕೆ ನಾನು ಟಿಶ್ಯೂ ಪೇಪರ್ ಈಗ ಒಂದು ಕಾಫಿ ಕಪ್ ಒಳಗಡೆ ಹಾಕ್ತೀನಿ ಇಲ್ವಾ? ಇದಕ್ಕೆ ಹತ್ರ ಆಯ್ತು. ಇದಕ್ಕೆ ಹಾಕಿದ್ರೆ ಏನೋ ಒಂದು ನಾವು ಜಮ್ಮು ಕಾಶ್ಮೀರ ಟ್ರಿಪ್ಗೆ ಹೋಗ್ತೀವಿ ಅಂತ ಈ ಟಿಶ್ಯೂ ಪೇಪರ್ನ ಈ ಕಾಫಿ ಕಪ್ ಒಳಗಡೆ ಹಾಕಿದ್ರೆ ನಾವು ಎಲ್ಲರೂ ಸೇರಿ ಟ್ರಿಪ್ಗೆ ಹೋಗ್ತೀವಿ ಅಂತ. 12 ಜನ 12 ಜನ 8 ಜನ ಆಯ್ತು. ಏನೋ ಒಂದು ಕಟ್ ಕಟ್ ಕಟ್. ನಾನು ಹಾಕ್ತೀನಿ. ಅವನೇ ಹಾಳು ಮಾಡ್ತಾನೆ ಅಂತ ಗೊತ್ತಾಯ್ತು. ಅವನು ಹಾಳು ಮಾಡ್ತಾನೆ. ಹೊಟ್ಟೆಗೆ ಹೋಗಿಲ್ಲ ಆತಟೆ ಇನ್ನೊಂದು ಹ್ಯಾಂಡ್ ವಾಶ್ಲಕ್ಕೆ ಹ್ಯಾಂಡ್ ವಾಶ್ ಮಾಡಲ್ವಾ? ಹ್ಯಾಂಡ್ ವಾಟರ್ ಬರಲ್ಲ, ನೀರು ಬರಲ್ಲ ಆದ್ರೆ ಇದು ಟ್ಯಾಪ್ ತಿರುಗ್ತಾ ಇದೆ. ಏನು ಅನ್ಕೊಂತಾರ ನಾನು ಇದನ್ನೆಲ್ಲ ಹಾಕಿದ್ರೆ ವಿಡಿಯೋದಲ್ಲಿ. ಪವರ್ಫುಲ್ ಟೆಂಪಲ್ ಟು ವಿಸಿಟ್ ಇನ್ ಮದ್ದೂರು. ಓಕೆ, ಈ ದೇವಸ್ಥಾನ ಇಲ್ಲ ಇರೋದು ಗೌಡನ್ಗೆರೆ ಚಾಮುಂಡೇಶ್ವರಿ ಟೆಂಪಲ್. ಸೊ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು ತಿಂತೀನಿ ಅಂದರೆ ವರ್ತ ಅಂದರೆ ನೋ. ಸೊ ಅದ್ರ ಬದಲು ಕೆಂಗೇರಿಗೆ ಹೋಗಿ ಕೆಂಗೇರಿಲಿ ಆಗಲೇ ಹೇಳಿದೆ ಅಲ್ಲ ಅದೇ ಹೆಸರು, ಅಲ್ಲಿಗೆ ಹೋಗಿ ಅಲ್ಲೇ ತಿನ್ಕೊಂಡ್ರೆ ಓಕೆ. ಬಾಯ್ಸ್ ಎಲ್ಲಾದರೂ ರಿವ್ಯೂ ಏನು ಹೇಳೋ? ಸೂಪರ್ ಕರೆಕ್ಟ್, ನಿಜ ಹೇಳ್ರು. ಆಸಮ್ಮ ನಿಂದು ಸೂಪರ್. ಸುಮ್ಮನೆ ಡವ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋದಲ್ಲಿ ನೀವೇ ನೋಡಿದ್ದೀರಾ ಏನು ರಿವ್ಯೂ ಅಂತ. ಇಬ್ರು ಡವ್ ಮಾಡ್ತಾರೆ. ಪೇಯ್ಡ್ ರಿವ್ಯೂವಾ? ನೋಡು ಅದಕ್ಕೂ ಅಂತ ನೋಡು ಚಂದ್ರಗೋಬೇಕಂತ ನೋಡು. ಏಯ್ ಪ್ರತಿ AC ಆಫ್ ಮಾಡ್ಕೊತೀನಿ ತೆಗೆ ನಂದು ಅಲ್ಲಿ ಇತ್ತು ನಾನು. AC ಆಗಲ್ಲ ನನಗೆ. ಓಕೆ ಫ್ರೆಂಡ್ಸ್, AC ಆಫ್ ಮಾಡ್ಕೊತೀನಿ. ಎಂಡಿಂಗ್ ದ ವ್ಲಾಗ್. ಆಗುತ್ತೆ AC ಜೊತೆಗೆ ಇದು ಕಾಲ್ ನಮಸ್ಕಾರ ಬೆಂಗಳೂರು. ಅದು ಏರ್ ಫ್ರೆಶ್ನರ್. ಥ್ಯಾಂಕ್ ಯು. ಮಕ್ಕಿ ಹೊಡ್ತೈತೆ. ಚೆನ್ನಾಗಿತ್ತು. ಅಮ್ಮಗ ಟೊಮ್ಮಗ ಅಮಾಲ್ ಡುಮಾಲ್ ಅಮ್ಮಗ ಟೊಮ್ಮಗ ಅಮಾಲ್ ಡುಮಾಲ್ ಅಮ್ಮಗ ಟೊಮ್ಮಗ ಅಮಾಲ್ ಡುಮಾಲ್ ಅಮ್ಮಗ ಟೊಮ್ಮಗ ಅಮಾಲ್ ಡುಮಾಲ್